ಅವರಿಬ್ಬರು ಸಹೋದರ ಸಂಬಂಧಿಗಳು. ಅಣ್ಣ ಅಣ್ಣ ಅಂತಿದ್ದ ಐನಾತಿ ಸಹೋದರನ ಹೆಂಡತಿ ಮೇಲೆ ಕಣ್ಣಿಟ್ಟಿದ್ದ. ಅವಳು ಅಷ್ಟೇ, ಕಟ್ಕೊಂಡ ಗಂಡನನ್ನ ಯಾಮಾರಿಸಿ ಕಳ್ಳಾಟ ಆಡ್ತಿದ್ಲು. ಪರಸಂಗಕ್ಕಾಗಿ ಒಂದು ಜೀವವನ್ನೇ ತೆಗೆದಿದ್ದ ಹಂತಕರ ಅಸಲಿಯತ್ತು ಕೊನೆಗೂ ಬಯಲಾಗಿದೆ. ಪರಸಂಗಕ್ಕಾಗಿ ಪತಿಯನ್ನ ಕೊಂದು ಹೂತಿಟ್ಟ ಪತ್ನಿ. ತಾಯಿ ಸಾವಿನ ಬಳಿಕ ಮಗನ ಹತ್ಯೆ ಸತ್ಯ ಬಯಲು. ಇವಳು ಮೂತಿಗಿಷ್ಟು ಮಾಡಬಾರದ ಕೆಲಸ ಮಾಡಿ ಹೇಗೆ ನಿಂತಿದ್ದಾಳೆ ನೋಡಿ. ಪರಸಂಗಕ್ಕಾಗಿ ಪತಿಯನ್ನ ಹತ್ಯೆಗೈದಿರುವ ಈ ಪಾಪಿ ಹೆಸರು ಬಂಗಾರಿ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಡಕಲಾಟ ಗ್ರಾಮದಲ್ಲಿ 6 ತಿಂಗಳ ಹಿಂದೆಯೇ ಪ್ರಿಯಕರನ ಜೊತೆ ಸೇರಿ ಗಂಡನನ್ನ ಕೊಂದು ತಣ್ಣಗೆ ಹೂತಿಟ್ಟಿದ್ಲು. ಕಟ್ಟಿಕೊಂಡವನನ್ನ ಕೊಂದು ಪ್ರೇಮಿ ಜೊತೆ ಚಾಲಿ ಮಾಡ್ತಿದ್ದ ಈಕೆ ಈಗ ಅರೆಸ್ಟ್ ಆಗಿದ್ದಾಳೆ. ಗ್ರಾಮದ ರಘು ಗಾವಡೆ ಜೊತೆ ಬಂಗಾರಿ ಮದುವೆಯಾಗಿತ್ತು. ದಂಪತಿಗೆ ಮಕ್ಕಳು ಇದ್ದು ಹಾಸ್ಟೆಲ್ನಲ್ಲಿ ಓದ್ತಿದ್ದಾರೆ. ಕುರಿ ಕಾಯುವ ಕೆಲಸ ಮಾಡ್ತಿದ್ದ ರಾಘು ತಿಂಗಳಾನುಗಟ್ಟಲೆ ಮನೆಗೆ ಬರ್ತಿರ್ಲಿಲ್ಲ. ಇದೇ ಹೊತ್ತಲ್ಲಿ ರಾಘು ಸಂಬಂಧಿಯೇ ಆದ ಈ ರಾಮು ಜೊತೆಗೆ ಬಂಗಾರಿಗೆ ಅನೈತಿಕ ಸಂಬಂಧ ಏರ್ಪಟ್ಟಿದೆ. ಒಮ್ಮೆ ಗಂಡನ ಕೈಗೆ ಇಬ್ರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದು ರಾಜಿ ಪಂಚಾಯಿತಿಯೂ ನಡೆದಿತ್ತು. ಇಷ್ಟಾದ್ರೂ ಬಂಗಾರಿ ಬದಲಾಗಿರಲಿಲ್ಲ. ಫೆಬ್ರವರಿ 7ರಂದು ದಂಪತಿ ನಡುವೆ ಇದೇ ವಿಚಾರಕ್ಕೆ ಮತ್ತೆ ಗಲಾಟೆ ನಡೆದಿದ್ದು, ಬಳಿಕ ರಾಘು ಮಲಗಿದ್ದ. ಆಗ ರಾಮುನನ್ನ ಮನೆಗೆ ಕರೆಸಿದ್ದ ಬಂಗಾರಿ ಪತಿ ಕತ್ತು ಹಿಸುಕಿ ಕೊಂದಿದ್ಲು. ಬಳಿಕ ರಾಮುವಿನ ಟಾಟಾ ಎಸ್ನಲ್ಲೇ ಶವ ಕೊಂಡೊಯ್ದು ಜೋಳದ ಹೊಲದಲ್ಲಿ ಶವ ಬಚ್ಚಿಟ್ಟಿದ್ರು. ಮಾರನೇ ದಿನ ರಾತ್ರಿ ಪಕ್ಕದ ಕಬ್ಬಿನ ಗದ್ದೆಯಲ್ಲಿ ಶವ ಹೂತಿಟ್ಟಿದ್ರು. ಈಗ ನಿನ್ನೆ ಹೇಳಿದ್ರಿ ಫೆಬ್ರವರಿ ತಿಂಗಳು 7ನೇ ತಾರೀಕಿಗೆ ಮುಚ್ಚಿ ಹೇಳ್ಯಾರ. 7, 8, 9 ಮುಚ್ಚಾರ ಅಂತ ಹೇಳ್ಯಾರ. ಈಗ ಗೊತ್ತಾಗೈತ್ರಿ ಆಗಸ್ಟ್ನ್ಯಾಗ. ಅವು ರಾಮ ಮಾಯಪ್ಪ ರಾಣಿಗೆ ಮತ್ತು ಬಂಗಾರಿ ರಘುಗೌಡ ಇವರು 2 ಮಂದಿ ಕೂಡಿ ಮಾಡ್ಯಾರ. ಪತಿಯನ್ನ ಹೂತಿಟ್ಟ ಬಂಗಾರಿ ರಾಘು ಕುರಿ ಕಾಯಲು ಬೇರೆ ಊರಿಗೆ ಹೋಗಿದ್ದಾನೆ ಅಂತ ಕತೆ ಕಟ್ಟಿದ್ಲು. ಕೆಲ ತಿಂಗಳ ಹಿಂದೆ ರಾಘು ತಾಯಿ ಅನಾರೋಗ್ಯದಿಂದ ಮೃತಪಟ್ಟಿದ್ದು, ಆಗಲೂ ರಾಘು ಬರೋದಿಲ್ಲ. ಇದರಿಂದ ಸಹೋದರ ಲಗಮಣ್ಣನಿಗೆ ಸಂಶಯ ಬಂದಿದೆ. ಕೂಡಲೇ ಬಂಗಾರಿ ಮೇಲೆ ಸಂಶಯ ವ್ಯಕ್ತಪಡಿಸಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದ. ಪೊಲೀಸರು ವಿಚಾರಣೆ ನಡೆಸಿದಾಗ ಸತ್ಯವನ್ನ ಬಂಗಾರಿ ಒಪ್ಪಿಕೊಂಡಿದ್ದಾಳೆ. ಇದೀಗ ಬಂಗಾರಿ ಹಾಗೂ ರಾಮುವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೂತಿರುವ ಶವ ಹೊರತೆಗೆಯಲು ಸಿದ್ಧತೆ ನಡೆಸಿದ್ದಾರೆ. ಸಹದೇವ್ ಮಾನೆ, TV9 ಬೆಳಗಾವಿ.